ನಮಸ್ಕಾರ ವೀಕ್ಷಕರೇ, DMSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಶ್ರೀ ಗುರು ವೀರಗಂಟಿ ಮಡಿವಾಳೇಶ್ವರ ನಾಟ್ಯ ಸಂಘ ಇವರಿಂದ ದಿನಾಂಕ 13/12/2025 ಕಿವುಡ ಮಾಡಿದ ಕಿತಾಪತಿ ಕೊನೆ ನಾಟಕ ಮುಕ್ತಾಯ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು, ಧುರೀಣರು, ಊರಿನ ಮುಖಂಡರು ಸೇರಿ ಈ ಸಮಾರಂಭದಲ್ಲಿ ಎಲ್ಲ ಅತಿಥಿ ಮಹನೀಯರು ದೀಪ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಿದ್ರು. ಕಲ್ಕೇರಿ ಜಾತ್ರೆಯಲ್ಲಿ ಆಗಿರುವಂತಹ ನಾಟಕ ನಮ್ಮೂರಿನ ಮಹಂತೇಶ್ ಮೋಪ್ಗಾರ್ ಇವರ ನೇತೃತ್ವದಲ್ಲಿ ಕಲ್ಕೇರಿ ಗ್ರಾಮದಲ್ಲಿ 15 ದಿವಸ ನಾಟಕ ಒಳ್ಳೆಯ ರೀತಿಯಿಂದ ಅದ್ಭುತವಾಗಿ ನಡೆದಿತ್ತು. ಈ ಸಂದರ್ಭದಲ್ಲಿ ಹಣಮಂತ್ ವಡ್ಡರ್ ಇವರು ನಮ್ಮ ಕಲ್ಕೇರಿ ಗ್ರಾಮದಲ್ಲಿ ಯಾವ ನಾಟಕ ಕಂಪನಿಗಳು ಬಾರದ ಕಾರಣಕ್ಕೆ ನಮ್ಮೂರಿನ ಜಾತ್ರೆ ಮೂಕ ಆಗಬಾರದು ಎಂದು ಕಲ್ಕೇರಿ ಗ್ರಾಮದ ಮಹಂತೇಶ್ ಮೋಪ್ಗಾರ್ ನಮ್ಮ ಜಾತ್ರೆ ಚಂದವಾಗಿ ಆಗಬೇಕು ಎಂದು ಸ್ವಂತ ತಮ್ಮ ಹಣದಿಂದ ನಾಟಕವನ್ನ ತರಿಸಿ ಕಲ್ಕೇರಿ ಗ್ರಾಮದ ಕೀರ್ತಿ ಉಳಿಸಿದಂತಹ ಮಹಂತೇಶ್ ಮೋಪ್ಗಾರ್ ಇವರು ನಮಗೆ ಲಾಭಕ್ಕಾಗಿ ನಾಟಕ ನಾವು ತರಿಸಿಲ್ಲ, ನಮ್ಮ ಜಾತ್ರೆಯಲ್ಲಿ ನಾಟಕ ಇದ್ದರೆ ಜಾತ್ರೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸೈಯದ್ ಅವಲ್ದಾರ್, ಶಂಶುದ್ದೀನ್ ಇನಾಮ್ದಾರ್, ಅಲ್ತಾಫ್ ವಾಲಿಕರ್, ಸಂಗು ದೇಸಾಯಿ ಇನ್ನು ಹಲವಾರು ಜನ ಈ ನಾಟಕಕ್ಕೆ ಪ್ರತಿಯೊಂದರಲ್ಲಿ ಕೆಲಸಗಳನ್ನ ಮಾಡಿ ಕಲ್ಕೇರಿಗೆ ಬಂದಂತಹ ಕಲಾಕಾರರಿಗೆ ಗೌರವ ಸಲ್ಲಿಸಿದ್ರು. ಈ ನಾಟಕದ ಸಪ್ನ ವಿಜಯಪುರ್ ಹಾಗೂ ಸಿದ್ದು ನಲ್ತಾವಾಡ್ ಇವರು ನಾಟಕ ನಮ್ಮದು ಕಲ್ಕೇರಿ ತವರು ಮನೆ ಎಂದು ಬಹಳ ಚೆನ್ನಾಗಿ ಪ್ರದರ್ಶನಗಳನ್ನ ಮಾಡಿ ನಮಗೂ ಹಾಗೂ ಅವರ ಬಹಳ ಗೌರವ ಕೊಟ್ಟಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಕಲ್ಕೇರಿ ತಮ್ಮ ತವರು ಮನೆ ಎಂದು ಅಭಿಮಾನದಿಂದ ತಿಳಿಸಿದ್ರು. ಜಿಲ್ಲಾ ವರದಿಗಾರರು ಮೆಹಬೂಬ್ ಬಾಷಾ ಮನ್ಗೋಳಿ, DMS ನ್ಯೂಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ಕರ್ನಾಟಕದವರನ್ನ ಯಾವ್ದಾದ್ರೂ ಒಂದು ನೆಪದ ಮೇಲೆ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದಾರೆ. ಹೀಗಾಗಿ ನಾನು ಕೆಲಸ ಕಳ್ಕೊಂಡು ಬಂದು ನಿಂತಿದ್ದೀನಿ ಇಷ್ಟೇ. ಅಂತವ್ರನ್ನ ಕಂಡು ಬಲ್ಲವರು ಒಂದು ಮಾತು ಹೇಳಾರ ಗೊತ್ತದಿಲ್ಲ? ಏನದು? ಗೌರವ ಕೊಡುವ ಹಕ್ಕು ಗೌರವ ಇದ್ದವರಿಗೆ ಮಾತ್ರ ಇರುತ್ತೆ ಅಂತ. ಅಂದ್ರೆ ನಮಗ ಗೌರವ ಇಲ್ಲ ಅಂದಂಗ ಆತಲ್ಲ. ಸಮಜ್ದಾರ್ ಲೋಗಂಕೋ ಇಶಾರಾ ಹಿ ಕಾಫಿ. ಎಲ್ಲದ ನಮ್ಮ ನಿಮ್ಮ ತಮ್ಮ ಅದೇ ನಾನು ಬಂದು ನನ್ನ ಹೆಂಡತಿಗೆ ಹಿಂಗ ಕೇಳಿದ್ರಿ ಇಲ್ಲ ಅಂದ್ಲು ಮನೆ. ಗೊತ್ತೈತಿ, ನನಗೆ ಗೊತ್ತೈತಿ. ಏನು ಸೈಕಲ್ ಮೋಟ್ರ್ ಕೊಟ್ಟು ನಿಮ್ಮ ತಂಗಿ ಮನೆ ಕಳಿಸಿದೆ ಅವನ್ನ. ನಿಮ್ಮ ತಂಗಿನೂ ಬಿಡಂಗಿಲ್ಲ, ಅವನು ಬಿಡಂಗಿಲ್ಲ, ನಿನ್ನೂ ಬಿಡಂಗಿಲ್ಲ. ಶಟ್ರೆ, ನಾಲಿಗೆ ಯಾವಾಗಲೂ ಹಸಿ ಜಾಗದಲ್ಲೇ ಓಡಾಡುತ್ತೆ ಅಂತ ತಿಳಿದು ಪದೇ ಪದೇ ಅದನ್ನ ಜರಿಸಿ ಮಾತಾಡೋ ಪ್ರಯತ್ನ ಮಾಡಬೇಡಿ. ಇದೇ ರೀತಿ ಮಾತು ಮುಂದುವರೆದದ್ದಾದ್ರೆ ಮನೆ ಮುಟ್ಟೋದು ಕಷ್ಟವಾಗುತ್ತೆ. ಜೋಕೆ ನನಗೆ ಶೆಟ್ಟು ಬರಬಾರ್ದು ಬಂತಂದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಗೊತ್ತಾನ? ಅಣ್ಣ ತಮ್ಮನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ನಾ ಎಲ್ಲಿ ಹುಟ್ಟೀನಿ, ನಮ್ಮವ್ ನನ್ನ ಎಲ್ಲಿ ಹಡ್ದಾಳ ಅಂತದ್ರ ಬಗ್ಗೆ ನನಗೆ ಬಹಳ ಮಾಡಿ ಮಾತಾಡ್ತೀನಿ. ಏನ್ ಹೇಳಿ ಕರ್ಕೊಂಡ್ಬಂದಿ ನಿನ್ನಲ್ಲಿ ಅಲ್ರಿ? ಏನೋ ತಿಳಿಲಾರ್ದೆ ನನ್ನ ತಮ್ಮ ತಪ್ಪು ಮಾಡಿದ್ದಾನೆ, ಅದನ್ನ ನಾನು ಒಪ್ಕೊಳ್ತೀನಿ. ನನ್ನ ತಮ್ಮ ತಪ್ಪು ಮಾಡಿದ್ದಾನೆ, ಒಪ್ಕೊಳ್ತೀನಿ. ನಾನು ಯಾವಾಗಲೂ ಹೊಟ್ಟಿಗೆ ಅನ್ನ ತಿಂತೀನಿ ಅಂತಾನೆ ಇಂತ ಮಾತಾಡ್ತೀನಿ. ನಾವು ಇತ್ತಿತ್ತಲಾಗಿ ಅದನ್ನ ನಾ ಯಾವ್ದೇನ ಬೇಲ್ ಮ್ಯಾಲ ಬಾರಿ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿತ